ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಡಿಸೈನ್ನ ಹಾಕ್ತಾ ಇದ್ದೀನಿ. ಸೊ ನೋಡಿ, ಅದನ್ನಾಗಲೇ ನಾನು ಈಗಾಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ನೋಡಿ, 2 ಟೈಮ್ಸ್ ಲಾಕ್ ಮಾಡಿಬಿಟ್ಟು ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ 4 ಚೈನ್ ಹಾಕಿದ್ದೀನಿ, ಆಮೇಲೆ 6 ಚೈನ್ ಹಾಕಿದ್ದೀನಿ. ಈಗ ಬನ್ನಿ ತೋರಿಸ್ತೀನಿ ಹೇಗೆ ಹಾಕೋದು ಅಂತ. ನೋಡಿ, ಅರ್ಧ ಸೆರಗುವರೆಗೂ ನಾನು ಹಾಕಿದ್ದೀನಿ. ಈಗ ತೋರಿಸ್ತೀನಿ ನಿಮಗೆ. ನೋಡಿ, ಇಲ್ಲಾಗಲೇ ನಾನು 6 ಚೈನ್ ಹಾಕಿದ್ದೀನಿ. ನೋಡಿ, 2 ಟೈಮ್ಸ್ 4 ಚೈನ್ ಹಾಕಿ 6 ಚೈನ್ ಹಾಕಬೇಕು. ಬಟ್ ನಿಮಗೆ ಅರ್ಥ ಆಗಲಿ ಅಂತ ನಾನು 2 ಟೈಮ್ಸ್ 4 ಚೈನ್ ತೋರಿಸಿದ್ದೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ಮಿಡಲಲ್ಲಿ ನಾನು 3 ಟೈಮ್ಸ್ 4 ಚೈನ್ ಹಾಕಿರೋದು. ನೋಡಿ, ಈಗ ಇದು ಸ್ಟಾರ್ಟಿಂಗ್ ಅಂದ್ಕೊಳ್ಳಿ. ಲಾಕ್ ಮಾಡಿಕೊಂಡು ನೋಡಿ, ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ 4 ಚೈನ್ ಹಾಕ್ಕೋಬೇಕು. 1 2 3 4. ಈಗ ಮತ್ತೆ ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಾಂದರೆ ಸುಕ್ ಬರುತ್ತೆ ಸೆರಗೆಲ್ಲ. ನೋಡಿ, 2 ಟೈಮ್ಸು 4 ಚೈನ್ ಆಯ್ತಲ್ವಾ. ಈಗ ನಾನು 6 ಚೈನ್ ಹಾಕಬೇಕು. ಬಟ್ ಅದು ಸ್ಟಾರ್ಟಿಂಗ್ ಆದರೆ ಮಾತ್ರ ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ ನೋಡಿ 2 ಟೈಮ್ಸ್ 4 ಚೈನ್ ಹಾಕಿ ಆಮೇಲೆ 6 ಚೈನ್ ಹಾಕಿ. ಇದು ಮಿಡಿಲ್ ಆಗಿರೋದ್ರಿಂದ ನಾನು 3 ಟೈಮ್ಸ್ 4 ಚೈನ್ ಹಾಕಿದ್ದೀನಿ, ಆಮೇಲೆ 6 ಚೈನ್ ಹಾಕಿದ್ದೀನಿ. ನೋಡಿ, ಈಗ 3 ಟೈಮ್ಸ್ 4 ಚೈನ್ ಆಯ್ತಲ್ವ. ಈಗ ನಾನು 6 ಚೈನ್ ಹಾಕ್ತಾಯಿದ್ದೀನಿ. ನೋಡಿ, 6 ಚೈನ್ ಏನಿದೆ ಇದು ನೋಡಿ ಎಷ್ಟು ಲಾಂಗ್ ಆಗಿ ಬರುತ್ತೆ. ಒಂದು ಕಮ್ಮಿ ಇದೆ ಅಂದ್ಬಿಟ್ಟು ನಾನು ಮತ್ತೆ ಹಾಕ್ತೆ. ನೋಡಿ, ಇಲ್ಲಿವರೆಗೂ ಬರುತ್ತೆ 6 ಚೈನ್. ಬಟ್ ನಾನು ಇದನ್ನು 1.5ನಷ್ಟು ಗ್ಯಾಪ್ನ ಹಿಂದಗಡೆ 1.5 ಆರ್ 2 ಪಾಯಿಂಟ್ನಷ್ಟು ಹಿಂದಗಡೆ ನೀವು ಲಾಕ್ನ ಮಾಡ್ಕೋಬೇಕು. ಯಾಕಂದರೆ ಅದು ಆರ್ಚ್ ಯು ಶೇಪಲ್ಲಿ ಬರಬೇಕು. ಸೊ ಅದಕ್ಕೆ ನೋಡಿ, 6 ಚೈನ್ ಈ ಥರ ಸ್ವಲ್ಪ ಲೂಸ್ ಆಗಿರಬೇಕು. ಮಧ್ಯದಲ್ಲಿ 4 ಟೈಮ್ಸು 3 ಟೈಮ್ಸು 4 ಚೈನ್ ಹಾಕಿದ್ದೀನಿ. ಈಗ ನೋಡಿ, ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ನಾನು ಇದನ್ನು ಎಂಡ್ ಮಾಡಿದ್ದೀನಿ, ಯಾಕಂದರೆ ಬೇಸ್ ಲೈನ್ ಈಗಾಗಲೇ ನಿಮಗೆಲ್ಲ ಐಡಿಯಾ ಇರುತ್ತೆ ಹೇಗೆ ಹಾಕೋದು ಅಂತ. ಸೊ ಅದಕ್ಕೆ ಈಗ ಬನ್ನಿ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗು ಸೆಕೆಂಡ್ ಸ್ಟೆಪ್ಗೆ ಕೂಡ ನಾನು ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಹಾಗೆ ಅದನ್ನು ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಬಟ್ಟೆಗೆ ಒಂದು ಟೈಮ್ ಲಾಕ್ ಮಾಡಿಬಿಟ್ಟು ನೋಡಿ, ಇಲ್ಲಿ 2 ಟೈಮ್ಸ್ ಏನು ಲಾಕ್ ಮಾಡಿದ್ದೀವಲ್ವ, ಆ 2 ಟೈಮ್ಸ್ ಲಾಕ್ ಒಳಗಡೆ ಆ 2 ಲಾಕ್ಗಳ ಮಧ್ಯೆ ಹೋಗಿ ಒಂದು ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ತಂದು ಮತ್ತೆ ಅಲ್ಲಿ ಒಂದು ಲಾಕ್ ಮಾಡ್ತೀನಿ. ನೋಡಿ, ಗೊತ್ತಾಯ್ತಲ್ವಾ. ಈಗ 4 ಚೈನ್ಗೆ 4 ಚೈನ್. ಬೇಸ್ ಲೈನು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಿ ಮಾತ್ರ 2 ಟೈಮ್ಸ್ 4 ಚೈನ್ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು. ಸ್ಟಾರ್ಟಿಂಗಲ್ಲಿ ಮಾತ್ರ 4 ಚೈನ್ಸ್ 2 ಟೈಮ್ಸ್, ಮಿಡಲಲ್ಲೆಲ್ಲ 3 ಟೈಮ್ಸ್ 4 ಚೈನ್ 6 ಚೈನ್, 3 ಟೈಮ್ಸ್ 4 ಚೈನ್ 6 ಚೈನ್ ಈ ಥರ. ಈಗ ನೋಡಿ, 4 ಚೈನ್ಗೆ 4 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ. ಮಾಡಿ ಆದಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು 4 ಚೈನ್ ಇರುತ್ತಲ್ವ, ಆ 4 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಮಾಡಿಕೊಂಡು ಈಗ ನೋಡಿ, ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತೊಗೊಂಡಿದ್ದೀನಿ. ಥ್ರೆಡ್ನ ತೊಗೊಂಡು ನೋಡಿ, ಇಲ್ಲಿ ನೆಕ್ಸ್ಟು 6 ಚೈನ್ ಇದೆ ನಮಗೆ. ಆ 6 ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತಂದು ನೋಡಿ, ಮೊದಲು 2ರಲ್ಲಿ ಒಂದು, ಈಗ ಮತ್ತೆ 2ರಲ್ಲಿ ಒಂದು, ಕೊನೆಯದಾಗಿ 3ನೇ ಬಾರಿ ಕೂಡ ಒಂದು. ಇದನ್ನ ಟ್ರಿಬಲ್ ಕ್ರೋಶೆ ಅಂತ ಹೇಳ್ತೀವಿ. ಸೊ ಈಗಾಗಲೇ ನಿಮಗೆ ಗೊತ್ತಿರುತ್ತಲ್ವ, ಅದೇ ಥರ ಟ್ರಿಬಲ್ ಕ್ರೋಶೆ. ಮತ್ತು ಸೂಜಿ ಮೇಲೆ 2 ಸತಿ ದಾರ ಹಾಕ್ಕೊಳ್ಳೋದು, 2ರಲ್ಲೊಂದು 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 3 ಟೈಮ್ಸ್ ಇದೇ ಥರ ಮಾಡಿದ್ದೀನಿ. ಸೊ ಟೋಟಲಿ ನಾನಿಲ್ಲಿ 12 ಟ್ರಿಬಲ್ ಕ್ರೋಶೆನ ಮಾಡಿದ್ದೀನಿ ಈ ಆರ್ಚ್ ಒಳಗಡೆ. ಕರೆಕ್ಟಾಗಿ ಇಷ್ಟೇ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಡಿಸೈನ್ಗೆ ನಾನು ಇಷ್ಟೇ ಮಾಡಿರೋದು. ಯಾಕಂದರೆ ಮೇಲ್ಗಡೆ ಪೆಟಲ್ಸ್ ಇದು ಬರುತ್ತಲ್ವ, ಪೆಟಲ್ಸ್ಗೆ ನಾನು ಕೌಂಟಿಂಗಿಗೆ ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ಇದನ್ನು ಇಷ್ಟು ಹಾಕಿರೋದು. 13 14 ಹಾಕ್ಕೋಬೇಡಿ. ಒಂದು ವೇಳೆ ನೀವು ಹಾಕ್ಕೋಬೇಕು ಇನ್ನೂ ಜಾಸ್ತಿ ಅಂದರೆ 12, ಒಂದು ಪೆಟಲ್ಗೆ ನಾನಿಲ್ಲಿ 4 ಕಂಬಗಳನ್ನ ಯೂಸ್ ಮಾಡಿದ್ದೀನಿ. ಸೊ 12 + 4 ಅಂದರೆ 16 ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ನೀವೇನಾದರೂ ಜಾಸ್ತಿ ಮಾಡ್ಕೊಳ್ಳೋದಾದರೆ. ಸೊ ಅದಕ್ಕೆ ಕರೆಕ್ಟಾಗಿ 12 ಮಾಡ್ಕೊಂಬಿಡಿ, ಸರಿ ಹೋಗ್ಬಿಡುತ್ತೆ. ನೋಡಿ, ನಾನಿಲ್ಲಿ ಆರ್ಚ್ನ ಫಿನಿಶ್ ಮಾಡಿದ್ದೀನಿ. ಫಿನಿಶ್ ಮಾಡಿಕೊಂಡು ನೋಡಿ, ಈಗ ನೆಕ್ಸ್ಟ್ 4 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಈಗ ಲಾಕ್ ಮೇಲೆ ಒಂದು ಸತಿ ಲಾಕ್ನ ಮಾಡ್ತೀನಿ. ನೋಡಿ, ಲಾಕ್ ಮೇಲೆ ಲಾಕ್ ಆಯಿತು. ಈಗ 4 ಚೈನ್. ಈ 4 ಚೈನು ಕುಚ್ಚಿಗೋಸ್ಕರ ಫ್ರೆಂಡ್ಸ್. ನೋಡಿ, 4 ಚೈನ್ಗೆ 4 ಚೈನ್ ಹಾಕಿಬಿಟ್ಟು ಅದೇ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಮಾಡಿಕೊಂಡು ಈಗ ನೆಕ್ಸ್ಟ್ ಇನ್ನೊಂದು 4 ಚೈನ್ ಇರುತ್ತಲ್ವ, ಅದರೊಳಗಡೆ ಸಿಂಗಲ್ ಕ್ರೋಶೆ.
ನೋಡಿ ಸಿಂಗಲ್ ಕ್ರೋಶೆ ಆಗಿದ ತಕ್ಷಣ ನಮಗೆ ಮತ್ತೆ ನೆಕ್ಸ್ಟು 6 ಚೈನ್ ಬರುತ್ತೆ. ಆ 6 ಚೈನ್ ಒಳಗಡೆ ಈಗ ನಾವು ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ಹಾಕ್ಕೊಂಡು ಮತ್ತು ಈ ಆರ್ಚ್ನಲ್ಲೂ ಕೂಡ ಇದೇ ಥರ ತ್ರಿಬಲ್ ಕ್ರೋಶಸ್ನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕು. ಹೇಳಿದ್ದೀನಲ್ವ ಫ್ರೆಂಡ್ಸ್, ಕರೆಕ್ಟಾಗಿ 12 ಮಾಡ್ಕೊಳ್ಳಿ, ಇಲ್ಲ ಜಾಸ್ತಿ ಬೇಕಂದರೆ 16 ಮಾಡ್ಕೊಳ್ಳಿ. ಯಾಕಂದರೆ ಇದು ಕೌಂಟಿಂಗ್ ಪ್ರಕಾರ ಮಾಡಿರೋದು ಡಿಸೈನು, ಅದಕ್ಕೆ ಇದೇ ಕರೆಕ್ಟಾಗಿ ಸರಿ ಹೋಗುತ್ತೆ ಆರ್ಚ್ಗೆ ನಾನು ಹಾಕ್ತಾಯಿರೋ ಈ ಡಿಸೈನ್ಗೆ. ಸೊ ಅದಕ್ಕೆ ಕರೆಕ್ಟಾಗಿ 12 ತೊಗೊಂಡ್ಬಿಟ್ರೆ ಏನೂ ರಿಸ್ಕ್ ಇರಲ್ಲ. ನೋಡಿ ಇದೇ ಥರ ಫಿನಿಷ್ ಮಾಡಿಕೊಂಡು ಹೋಗಬೇಕು. ತ್ರಿಬಲ್ ಕ್ರೋಶೆನ ಆರ್ಚ್ನ ಫಿಲ್ ಮಾಡ್ಕೊಳ್ಳೋದು, ಒಂದು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮೇಲೆ ಲಾಕ್ ಮಾಡಿ 4 ಚೈನ್ಗೆ 4 ಚೈನ್, ಆಮೇಲೆ ಲಾಕು ಸಿಂಗಲ್ ಕ್ರೋಶೆ, ಮತ್ತು ಇದೇ ಥರ ಆರ್ಚ್ನ ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಿ 4 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿ 4 ಚೈನ್ ಹಾಕಿ ಸಿಂಗಲ್ ಕ್ರೋಶೆ. ಈಗ ಮತ್ತೆ ಈ ಆರ್ಚ್ನ ಫಿನಿಷ್ ಮಾಡ್ಕೊಳ್ಳೋದು. ಆಮೇಲೆ ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಿ ಇಲ್ಲಿ ಲಾಕ್ ಮಾಡಿ 4 ಚೈನ್ ಹಾಕಿಬಿಟ್ಟು ಈ ಲಾಕ್ ಮೇಲೆ ಲಾಕ್, ಇಲ್ಲೊಂದು ಸಿಂಗಲ್ ಕ್ರೋಶೆ, ಮತ್ತು ನೋಡಿ ಇಲ್ಲಿ 6 ಚೈನ್ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಇದೇ ಥರ ಆರ್ಚ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಈಗ ನಾನು ಇದನ್ನು ಕಂಟಿನ್ಯೂ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ನಾನಾಗಲೇ ಅದನ್ನು ಫಿನಿಷ್ ಮಾಡಿಬಿಟ್ಟು ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೀನಿ ಡಿಸೈನ್ನ. ನೋಡಿ 2 ಆರ್ಚ್ನ ಫಿನಿಷ್ ಮಾಡಿದ್ದೀನಿ. ಈಗ ನಿಮಗೆ ಸ್ಟಾರ್ಟಿಂಗಿಂದ ಹೇಳ್ಕೊಡ್ತೀನಿ. ನೋಡಿ ಸ್ಟಾರ್ಟಿಂಗಲ್ಲಿ ಈ ಥರ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ, ನಾನು ಆಗಲೇ ಮಾಡಿದ್ದೀನಿ. ಇಲ್ಲಿ ಮಾಡಿಕೊಂಡು 4 ಚೈನ್ ಇರುತ್ತೆ ನಿಮಗೆ ಸ್ಟಾರ್ಟಿಂಗಲ್ಲಿ, 4 ಚೈನ್ಗೆ 4 ಚೈನ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಅಲ್ಲಿ ಒಂದು ನಾವು ಲಾಕ್ ಮಾಡಿರ್ತೀವಿ, ಲಾಕ್ ಮೇಲೆ ಲಾಕ್ ಮಾಡಿರ್ತೀವಿ, ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಕೂಡ ಮಾಡಿದ್ದೀವಲ್ವ. ಸೊ ಅಲ್ಲಿ ನಾವು ಲಾಕ್ನ ಮಾಡಿಕೊಂಡು ಅದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಇರುತ್ತೆ ನೋಡಿ, ಇಲ್ಲಿ ಕೂಡ ಇದೆ. ಎವ್ರಿ ಟೈಮ್ ನಾವು ಅದೇ ಥರ ಮಾಡಿದ್ದೀವಲ್ವ, ಸೊ ಅದಕ್ಕೆ ಇಲ್ಲೂ ಕೂಡ ಇದೆ. ಆ ಸಿಂಗಲ್ ಕ್ರೋಶೆ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶೆ ನೋಡಿ, ಸಿಂಗಲ್ ಕ್ರೋಶೆ ಆಯ್ತಲ್ವ, ಲಾಕ್ ಮೇಲೆ ಲಾಕ್ ಆಯಿತು, ಒಂದು ಸಿಂಗಲ್ ಕ್ರೋಶೆ ಆಯಿತು. ಈಗ ಒಂದು ಚೈನ್ ಹಾಕ್ಕೊಂಡು ನೋಡಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ನಿಮಗೆ ಇಲ್ಲಿ ಹೋಲ್ಸ್ ಕಾಣುತ್ತೆ ಫ್ರೆಂಡ್ಸ್, ಕಂಬದೊಳಗಡೆ ಮಾಡಿಬಿಡಿ. ನೋಡಿ ಇಲ್ಲಿ ಹೋಲ್ಸ್, ಆ ಕಂಬಗಳ ಹೋಲ್ಸ್ ಏನು ಕಾಣುತ್ತೆ ನೋಡಿ, ಫಸ್ಟ್ ಹೋಲ್ ಒಳಗಡೆ ಇವಾಗ ನಾನು ನೀಡಲ್ನ ಹಾಕಿ ಥ್ರೆಡ್ನ ತರ್ತೀನಿ. ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶೆ ಮಾಡ್ತೀನಿ. ಸೊ ಗೊತ್ತಾಯ್ತಲ್ವ, ಒಂದು ಡಬಲ್ ಕ್ರೋಶೆ ಆಯಿತು. ಮತ್ತು ಸೂಜಿ ಮೇಲೆ ದಾರ ಹಾಕ್ಕೊಂಡು ಅದೇ ಹೋಲ್ ಒಳಗಡೆ ನಾನು ಈಗಾಗಲೇ ಏನು ಡಬಲ್ ಕ್ರೋಶೆ ಮಾಡಿದ್ದೀನಲ್ವ, ಅದೇ ಡಬಲ್ ಕ್ರೋಶೆ ಒಳಗಡೆ ನೋಡಿ ಅದೇ ಹೋಲ್ ಒಳಗಡೆ ಸೇಮ್ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು ನೋಡಿ ಮತ್ತೆ ಒಂದು ಡಬಲ್ ಕ್ರೋಶೆ ಮಾಡ್ತೀನಿ. ಒಂದು ಹೋಲ್ ಒಳಗಡೆ 2 ಸತಿ ಡಬಲ್ ಕ್ರೋಶೆ, ಮತ್ತು ನೀಡಲ್ ಮೇಲೆ ದಾರ ಹಾಕ್ಕೊಂಡು ನೋಡಿ ಅದ್ರ ಪಕ್ಕದಲ್ಲಿ ಇನ್ನೊಂದು ಹೋಲ್ ಇದೆ. ನೆಕ್ಸ್ಟ್ ಆ ಹೋಲ್ ಒಳಗಡೆ ಈಗ ನೀಡಲ್ನ ಹಾಕ್ಬಿಟ್ಟು ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶೆ ಮಾಡ್ತೀನಿ. ಮತ್ತು ನೀಡಲ್ ಮೇಲೆ ದಾರ ಹಾಕ್ಕೊಂಡು ಅದೇ ಹೋಲ್ ಒಳಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಮತ್ತೆ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೋಡಿ ಈಗ ಹೇಗಾಗಿದೆ ಅಂತ ತೋರಿಸ್ತೀನಿ ನಿಮಗೆ. ಈಗ 2 ಸತಿ 2 ಡಬಲ್ ಕ್ರೋಶೆ ಆಗಿದ ತಕ್ಷಣ ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ, ಸ್ಮಾಲ್ ಬೀಡ್ ಇನ್ಸರ್ಟ್ ಆಗಿದ ತಕ್ಷಣ ಬೀಡ್ ಲಾಕ್ ಎಲ್ಲ ಏನು ಮಾಡಬೇಡಿ ಫ್ರೆಂಡ್ಸ್. ಡೈರೆಕ್ಟಾಗಿ ನೋಡಿ ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗ್ಬಿಟ್ಟು ನೋಡಿ ಈ ಥರ ಥ್ರೆಡ್ನ ತಂದು ಲಾಕ್ ಮಾಡಬೇಕು. ಲಾಕ್ ಮಾಡಿ ಈಗ ಒಂದು ಚೈನ್ ಹಾಕ್ಕೊಂಡು ನೋಡಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ಈಗ ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ಇರೋ ಹೋಲ್ ಒಳಗಡೆ ಯಾವ ಹೋಲ್ನು ಸ್ಕಿಪ್ ಮಾಡೋ ಹಾಗಿಲ್ಲ ಫ್ರೆಂಡ್ಸ್. ನಾವು ಪ್ರತಿಯೊಂದು ಹೋಲ್ ಒಳಗಡೆನೂ ಹೋಗಿ ನಾವು ಥ್ರೆಡ್ನ ತರಬೇಕಾಗುತ್ತೆ. ವರ್ಕ್ ಪ್ರಾಸೆಸ್ನ ನಾವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ನೋಡಿ. ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಹಾಕ್ಕೊಂಡು ಅದೇ ಸೇಮ್ ಹೋಲ್ ಒಳಗಡೆ ಹೋಗ್ಬಿಟ್ಟು ಥ್ರೆಡ್ನ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಮಾಡಬೇಕು. ಒಂದರಲ್ಲಿ 2 ಡಬಲ್ ಕ್ರೋಶೆ ಆಗಿದ ತಕ್ಷಣ ಮತ್ತೆ ಅದರ ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗಿ ಮತ್ತೆ 2 ಸತಿ ಡಬಲ್ ಕ್ರೋಶೆ ಮಾಡಬೇಕು. ಕನ್ಫ್ಯೂಸ್ ಮಾಡ್ಕೊಬೇಡಿ, ನೀಟಾಗಿ ನೋಡ್ಕೊಳ್ಳಿ, ನಿಧಾನಕ್ಕೆ ಅರ್ಥ ಮಾಡಿಕೊಂಡು ಆಮೇಲೆ ಡಿಸೈನ್ನ ಹಾಕ್ಕೊಳ್ಳಿ. ನೋಡಿ ಈಗ 2ನೇ ಹೋಲ್ ಒಳಗಡೆ 2ನೇ ಸತಿ ಈಗ ನಾನು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇದು ಒಂಥರ ಪೆಟಲ್ಸ್ ಥರ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈಗ ನೋಡಿ ಡಬಲ್ ಕ್ರೋಶೆ ಆಗಿದ ತಕ್ಷಣ ದಾರ ಮೇಲೆ ಮಾಡಿಬಿಟ್ಟು ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಬೀಡು ಕೂಡ ಆಪ್ಷನಲ್ ಫ್ರೆಂಡ್ಸ್, ಬೇಕಂದರೆ ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬೀಡ್ ಇನ್ಸರ್ಟ್ ಆಗಿದ ತಕ್ಷಣ ನೋಡಿ ಬೀಡ್ ಲಾಕ್ ಇಲ್ಲ, ಅದ್ರ ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಲಾಕ್ ಮಾಡಬೇಕು. ನೋಡಿ ಥ್ರೆಡ್ನ ತಂದ್ಬಿಟ್ಟು ಈ ಥರ ಲಾಕ್ ಮಾಡಿ ಒಂದು ಚೈನ್ ಹಾಕ್ಕೊಂಡು ನಾವು ನೆಕ್ಸ್ಟ್ ವರ್ಕ್ನ ಸ್ಟಾರ್ಟ್ ಮಾಡಬೇಕು. ನೋಡಿ ಒಂದು ಚೈನ್
ನೀಡಲ್ ಮೇಲೆ ಥ್ರೆಡ್ನ ಹಾಕ್ಕೊಂಡು ಅದ್ರ ಪಕ್ಕದಲ್ಲೇ ಇರೋ ಹೋಲ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ. ಅದೇ ಸೇಮ್ ಗ್ಯಾಪ್ ಒಳಗಡೆ ಹೋಗಿ ಇನ್ನೂ ಒಂದು ಸತಿ ಡಬಲ್ ಕ್ರೋಶೆ. ಈಗ ಪಕ್ಕದಲ್ಲಿರೋ ಹೋಲ್ ಒಳಗಡೆ ಒಂದೊಂದು ಹೋಲ್ ಒಳಗಡೆ ಎರಡೆರಡು ಸತಿ ಡಬಲ್ ಕ್ರೋಶೆ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, 2 ಸತಿ 2 ಹೋಲ್ ಒಳಗಡೆ ಡಬಲ್ ಕ್ರೋಶೆ ಮಾಡಬೇಕು. ಮಾಡ್ಕೊಂಡಿದ್ದ ತಕ್ಷಣ ಒಂದು ಬೀಡನ್ನ ಇನ್ಸರ್ಟ್ ಮಾಡೋದು, ಒಂದು ಚೈನ್ ಹಾಕ್ಕೊಂಡು ಬೀಡನ್ನ ಇನ್ಸರ್ಟ್ ಮಾಡಬೇಕು. ಒಂದು ಚೈನ್ ಹಾಕ್ಕೊಂಡು ಬೀಡ್ ಇನ್ಸರ್ಟ್ ಮಾಡಿ ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗಿ ಅದನ್ನು ಲಾಕ್ ಮಾಡಬೇಕು. ಸೊ ನೋಡಿ, ನಾನಿಲ್ಲಿ ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ತೀನಿ. ಯಾಕಂದರೆ ನಮಗೆ ಅದು ಕೆಲವೊಂದು ಸತಿ ಅಭ್ಯಾಸ, ಯಾವಾಗಲೂ ಬೀಡ್ ಲಾಕ್ ಮಾಡಿಬಿಟ್ಟು ಆ ಥರ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ನಾನು ಇದನ್ನು ಈ ಥರ ಮಾಡಿದ್ದೆ, ಅದನ್ನು ಬಿಚ್ಚಿಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ಬಿಚ್ಚಿದ್ದೀನಿ ಈಗ, ಯಾಕಂದರೆ ನಾನು ಬೀಡ್ ಲಾಕ್ ಮಾಡಿ ವರ್ಕ್ ಮಾಡಿದ್ದೆ. ಸೊ ಅದಕ್ಕೆ ಬಿಚ್ಚಿದ್ದೀನಿ. ಬಿಚ್ಚಿಬಿಟ್ಟು ಈಗ ಅದ್ರ ಪಕ್ಕದಲ್ಲೇ ಇರೋ ಹೋಲ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಒಂದು ಚೈನ್, ಮತ್ತು ಈಗ ಅದ್ರ ಪಕ್ಕದಲ್ಲೇ ಇರೋ ಹೋಲ್ ಒಳಗಡೆ ಹೋಗಿ 2 ಸತಿ ಡಬಲ್ ಕ್ರೋಶೆ. ಸೊ ಇದೇ ಥರ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್. ಆ ಕಂಬಗಳು ಅಷ್ಟೇ ಕರೆಕ್ಟಾಗಿ ಸರಿ ಹೋಗ್ಬಿಡುತ್ತೆ. 4 ಪೆಟಲ್ಸ್ ಬಂದಿದೆ ಈ ವರ್ಕಲ್ಲಿ. ಆಮೇಲೆ ಲಾಸ್ಟಲ್ಲಿ ಒಂದು ಎಕ್ಸ್ಟ್ರಾ ಒಂದು ಲಾಕ್ ಮಾಡ್ಕೊಳ್ಳೋದಕ್ಕೆ ಕೂಡ ಒಂದು ಕಂಬ ಉಳಿಯುತ್ತೆ. ಸೊ ಅದಕ್ಕೆ ನಾನು ಕರೆಕ್ಟಾಗಿ 12 ತಗೊಳ್ಳಿ ಅಂತ ಹೇಳಿದ್ದೀನಿ. ನೋಡಿ, ಇನ್ನೊಂದು ಟೈಮ್ ಕೂಡ ಮಾಡ್ತಾಯಿದ್ದೀನಿ. ಈಗ ಸೇಮ್ ಹೋಲ್ ಒಳಗಡೆ ಡಬಲ್ ಕ್ರೋಶೆ. ನೋಡಿ ಆಯ್ತಲ್ವಾ. ಈಗ ಒಂದು ಚೈನ್ ಎಕ್ಸ್ಟ್ರಾ. ಈಗ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಲಾಸ್ಟಲ್ಲಿ ಒಂದು ಕಂಬ ಮಾತ್ರ ಇದೆ, ಒಂದೇ ಹೋಲ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಈಗ ಅಲ್ಲಿ ಎಕ್ಸ್ಟ್ರಾ ಒಂದು ಚೈನ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈಗ ಆ ಹೋಲ್ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಗೊತ್ತಾಗ್ತಾ ಇದೆ ಅಲ್ವಾ. ಲಾಕ್ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ಸಿಂಗಲ್ ಕ್ರೋಶೆ ಇದೆ ಒಂದು, ಆ ಸಿಂಗಲ್ ಕ್ರೋಶೆ ಒಳಗಡೆ ಒಂದು ಸತಿ ಲಾಕು. ಆಮೇಲೆ ಒಂದು 4 ಚೈನ್ದು ಲಾಕ್ ಇದೆ ನೋಡಿ, ಆ ಲಾಕ್ ಮೇಲೆ ಒಂದು ಸತಿ ಲಾಕು. ಲಾಕ್ ಆಗಿದ ತಕ್ಷಣ ಈಗ 4 ಚೈನ್, ಮತ್ತು ಅದೇ 4 ಚೈನ್ ಲಾಕ್ ಮೇಲೆ ಲಾಕು. ಫೋರ್ ಚೈನ್ನ ಲಾಕ್ ಮೇಲೆ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಇದೆ, ಆ ಸಿಂಗಲ್ ಕ್ರೋಶೆ ಒಳಗಡೆ ಕೂಡ ಒಂದು ಸತಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಚೈನ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈಗ ನೀಡಲ್ ಮೇಲೆ ಥ್ರೆಡ್ನ ಹಾಕ್ಕೊಂಡು ಅದ್ರ ಪಕ್ಕದಲ್ಲೇ ಇರೋ ಫಸ್ಟ್ ಹೋಲ್ ಒಳಗಡೆ ನೋಡಿ, ಫಸ್ಟ್ ಹೋಲ್ ಇಲ್ಲಿ ಕಾಣಿಸ್ತಾ ಇದೆ, ಅಲ್ಲಿ ಹೋಗ್ಬಿಟ್ಟು ಒಂದು ಡಬಲ್ ಕ್ರೋಶೆ ಮಾಡ್ತೀನಿ. ಮತ್ತು ನೀಡಲ್ ಮೇಲೆ ಥ್ರೆಡ್ನ ಹಾಕ್ಕೊಂಡು ನೋಡಿ ಅದೇ ಗ್ಯಾಪ್ ಒಳಗಡೆ ಹೋಗ್ಬಿಟ್ಟು ಡಬಲ್ ಕ್ರೋಶೆ. ಒಂದು ಹೋಲ್ ಒಳಗಡೆ 2 ಸತಿ ಡಬಲ್ ಕ್ರೋಶೆ. ಸೊ ಗೊತ್ತಾಗ್ತಾ ಇದೆ ಅಲ್ವಾ. ಮತ್ತು ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಈಗ ಪಕ್ಕದಲ್ಲಿ ಇರೋ ಹೋಲ್ ಒಳಗಡೆ ಹೋಗ್ಬಿಟ್ಟು ಮತ್ತು ಆ ಹೋಲ್ ಒಳಗಡೆ 2 ಟೈಮ್ಸ್ ಡಬಲ್ ಕ್ರೋಶೆ. ನೋಡಿ ಗೊತ್ತಾಗ್ತಾ ಇದೆ, ಆರಾಮಾಗಿ ಹಾಕ್ಬೋದು. ಡಿಸೈನ್ ಕನ್ಫ್ಯೂಷನ್ಸ್ ಎಲ್ಲ ಏನೂ ಇಲ್ಲ ನೋಡಿ. ಎಕ್ಸ್ಟ್ರಾ ಒಂದು ಚೈನ್ ಹಾಕ್ಕೊಂಡು ಈಗ ಒಂದು ಬೀಡ್ ಇನ್ಸರ್ಟ್ ಮಾಡಿ ಪಕ್ಕದಲ್ಲಿರೋ ಹೋಲ್ ಒಳಗಡೆ ಲಾಕ್ ಮಾಡಿ ಮತ್ತೆ ಡಿಸೈನ ಕಂಟಿನ್ಯೂ ಮಾಡೋದು. ನೋಡಿ ಪಕ್ಕದಲ್ಲಿರೋ ಹೋಲ್ ಒಳಗಡೆ ಈಗ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಒಂದು ಚೈನ್ ಹಾಕ್ಕೊಂಡು ಈಗ ನೀಡಲ್ ಮೇಲೆ ಥ್ರೆಡ್ನ ಹಾಕ್ಕೊಂಡು ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಈಗ ನಾನು ಇದನ್ನು ಫಿನಿಶ್ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ಡಿಸೈನ್ ನೋಡಿ ಈ ಥರ ಕಾಣಿಸ್ತಾ ಇದೆ. ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಈಗ ಫ್ರೆಂಡ್ಸ್. ನೋಡಿ ಈಗ ನಾನು ಇದನ್ನು ಫಿನಿಶ್ ಮಾಡಿದ್ದೀನಿ, ಹಾಗೆ ಜೊತೆಗೆ ಕುಚ್ಚು ಕೂಡ ಕಟ್ಟಿ ತೋರಿಸ್ತಾ ಇದ್ದೀನಿ ನಿಮಗೆ. 2 ಕಲರ್ಸ್ನ ಯೂಸ್ ಮಾಡಿ ಕುಚ್ಚು ಕಟ್ಟಿದ್ದೀನಿ. ಡಿಸೈನ್ ಕೂಡ ನೋಡಿ ಹೇಗೆ ಕಾಣಿಸ್ತಾ ಇದೆ, ಬ್ರೈಡಲ್ ಆಗಿ ಕಾಣಿಸ್ತಾ ಇದೆ. ಈ ಡಿಸೈನ್ಗೆ ನಾವು 600 ಅಬೋವ್ 700ವರೆಗೂ ಚಾರ್ಜ್ ಮಾಡ್ಬೋದು. ಹಾಗೆ ಪ್ಲೇಸ್ ಕೂಡ ಡಿಪೆಂಡ್ ಆಗುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ನಾವು ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್. ಡಿಸೈನು ತುಂಬ ಚೆನ್ನಾಗಿದೆ. ಸ್ವಲ್ಪ ಟೈಮ್ ಬೇಕಾಗುತ್ತೆ ಫ್ರೆಂಡ್ಸ್, ಯಾಕಂದರೆ ಪೆಟಲ್ಸ್ ಎಲ್ಲ ನಾವು ಫಿಲ್ ಮಾಡ್ಕೊಂಡು ಹೋಗಬೇಕಲ್ವ, ವರ್ಕು ಜಾಸ್ತಿ ಇದೆ ಸ್ವಲ್ಪ.
ಒನ್ ಡೇನಲ್ಲಿ ಮುಗಿಯಲ್ಲ, ನೆಕ್ಸ್ಟ್ ಡೇ ಒಂದು ಹಾಫ್ ಆನ್ ಅವರ್ 1 ಅವರ್ ಕೂತ್ಕೋಬೇಕಾಗುತ್ತೆ. ಸೊ ಗೊತ್ತಾಯ್ತಲ್ವಾ? ಖಂಡಿತ ಇಷ್ಟ ಆಯಿತು ಅನ್ಕೋತೀನಿ. ಕೀಪ್ ಆನ್ ದ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.